ಕ್ಷೇತ್ರದಲ್ಲಿ ತಮ್ಮ ಕೊಡುಗೆ ದೊಡ್ಡದಿದೆ. ಈ ಸಂದರ್ಭದಲ್ಲಿ ಇವತ್ತಿನ ಕಾರ್ಯಕ್ರಮದಲ್ಲಿ ಅನುಭವದ ನುಡಿಗಳನ್ನು ಹಂಚಿಕೊಳ್ಳಿಕ್ಕೆ ಆಗಮಿಸಿರುವ ಕಾಶಿನಾಥ್ ಚಲ್ವಾದ್ ಸರ್ ಅವರಿಗೆ ಪೂಜ್ಯರಿಂದ ಆಶೀರ್ವಾದ. ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಅವರಿಗೂ ಕೂಡ ಅನಂತ ಅಭಿನಂದನೆಗಳನ್ನು ತಿಳಿಸೋಣ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿ ನಮ್ಮ ಮಧ್ಯದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ಭಾಲ್ಕಿಯ ಪ್ರಥಮ ಪ್ರಜೆ ಅಂತ ಹೇಳಬಹುದು ಪುರಸಭೆಯ ಅಧ್ಯಕ್ಷರು ಶರಣೆ ಶಶಿಕಲಾ ಶ್ರೀಧಂತ್ರೆ ಅವರು. ಇವತ್ತು ಕೂಡ ಅವರ ಪುರಸಭೆಯ ಅಧ್ಯಕ್ಷರಾದ ಬಳಿಕ ಅನೇಕ ಕಾರ್ಯಗಳಿಗೆ ಅವರು ಭಾಲ್ಕಿಯಲ್ಲಿ ಅಭಿವೃದ್ಧಿ ಕಾರ್ಯಕ್ಕೆ ಅವರು ಕೂಡ ಪುರಸಭೆಯಿಂದ ಆಗುವಂತಹ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತಿದ್ದಾರೆ. ಇದರ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಶಶಿಕಲಾ ಸಿಂದನಕೆರೆ ಅವರಿಗೂ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಅನಂತ ಶರಣಾರ್ಥಿಗಳು. ಜೊತೆಗೆ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಕಾರ್ಯಕ್ರಮದ ಆರಂಭದಲ್ಲಿ ಬುದ್ಧ ಬಸವ ಗುರು ಪೂಜೆಯನ್ನ ನೆರವೇರಿಸಿರುವ ಶರಣೆ ತಾರಾಬಾಯಿ ಶಂಕರಪ್ಪ ಕರ್ಕಾಳೆ ಭಾಲ್ಕಿ ಅವರಿಗೂ ಈ ಸಂದರ್ಭದಲ್ಲಿ ಪೂಜ್ಯ ಅಪ್ಪಗಳವರಿಂದ ಆಶೀರ್ವಾದ ಸನ್ಮಾನವನ್ನು ನೆರವೇರಿಸಲಾಗ್ತಾ ಇದೆ. ಅವರಿಗೂ ಸಹ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಅನಂತ. ಅದೇ ರೀತಿ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂಥ ಹಿರಿಯರು ಜೊತೆಗೆ ಸಮಾಜಮುಖಿ ಕಾರ್ಯಗಳಲ್ಲಿ ಸದಾ ಮುಂಚೂಣಿಯಲ್ಲಿ ಇರ್ತಕ್ಕಂಥ ಎಲ್ ಜಿ ಗುಪ್ತಾ ಸರ್ ಕಾರ್ಯಕ್ರಮದ ವೇದಿಕೆಗೆ ಆಗಮಿಸಿ ಆಸೀನರಾಗಿದ್ದಾರೆ. ಸರ್ ಅವರಿಗೂ ಸಹ ಈ ಸಂದರ್ಭದಲ್ಲಿ ಆತ್ಮೀಯವಾಗಿ ಸ್ವಾಗತಿಸುವುದರ ಜೊತೆಗೆ ಈ ಸಂದರ್ಭದಲ್ಲಿ ಪೂಜ್ಯ ಅಪ್ಪಗಳವರು ಅವರಿಗೆ ಆಶೀರ್ವದಿಸಿ ಸನ್ಮಾನಿಸ್ತಾ ಇದ್ದಾರೆ. ಮತ್ತೊಮ್ಮೆ ನಿಮ್ಮೆಲ್ಲರ ಚಪ್ಪಾಳೆ ಮೂಲಕ ಅವರಿಗೂ ಕೂಡ ಶರಣಾರ್ಥಿಗಳು. ಅದೇ ರೀತಿ ಜೊತೆಗೆ ನಮ್ಮ ವೇದಿಕೆ ಆಸೀನರಾಗಿರ್ತಕ್ಕಂಥ ಇನ್ನೋರ್ವ ಶಿವಮೂರ್ತಿ ಸುಭಾನ್ ಸರ್ ಅವರು ಸಿವಿಲ್ ಕಾಂಟ್ರಾಕ್ಟರ್ ಇದ್ದಾರೆ. ಈ ವೇದಿಕೆಗೆ ಇವತ್ತು ಅವರು ಕೂಡ ಆಗಮಿಸಿ ಉಪಸ್ಥಿತರಿದ್ದಾರೆ. ಸರ್ ಅವರಿಗೂ ಕೂಡ ಈ ಸಂದರ್ಭದಲ್ಲಿ ವೇದಿಕೆ ಮೇಲೆ ಪೂಜ್ಯ ಅಪ್ಪಗಳವರಿಂದ ಆಶೀರ್ವದಿಸಿ ಸನ್ಮಾನಿಸಲಾಗ್ತಾ ಇದೆ. ಇವತ್ತು ಮಾಸಿಕ ಶಿವಾನುಭಾವ ಗೋಷ್ಠಿ, ಬುದ್ಧ ಜಯಂತಿ ಹಾಗೂ ಶಿವನಾಗಮಯ ಸ್ಮರಣೋತ್ಸವ ಕಾರ್ಯಕ್ರಮ, ವಿದ್ಯಾರ್ಥಿಗಳ ಸನ್ಮಾನ ಕಾರ್ಯಕ್ರಮ ಕೂಡ ನೆರವೇರಿದೆ. ಈ ಎಲ್ಲ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮ ಅನುಭವದ ನುಡಿಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಆಗಮಿಸಿರ್ತಕ್ಕಂತಹ ಹಿರಿಯ ಸಾಹಿತಿಗಳು ಆಗಿರುವ ಶರಣ ಕಾಶಿನಾಥ್ ಚಲ್ವಾದ್ ಸರ್ ಅವರಲ್ಲಿ ವಿನಂತಿಸ್ಕೊಳ್ತೇನೆ. ಇದೀಗ ತಮ್ಮ ಅನುಭವದ ನುಡಿಗಳು.